ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಇವತ್ತಿಗೆ ಒಂದು ವಾರ ಆಯಿತು ನಾನು ಬ್ಲಾಗ್ಗಳನ್ನ ಮಾಡಿ ಮಿನಿ ಬ್ಲಾಗ್ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ, ಹಾಗೆ ನನ್ನ ಮೊಬೈಲಲ್ಲಿ ಸ್ಪೇಸ್ ಕೂಡ ಕಡಿಮೆ ಆಗೋಗಿದೆ. ಎಲ್ಲ ಕ್ಲಿಯರ್ ಮಾಡಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಯುಗಾದಿ. ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಕೂಡ ಬಿಟ್ಟೆ. ಇವತ್ತು ಹಬ್ಬ ಆಗಿರೋದ್ರಿಂದ ಬೇಗನೆ ಎದ್ದಿದ್ದೆ. ನಮ್ಮ ಮನೆಯವರು ಪೂಜೆ ಮಾಡಿದರು, ಇವತ್ತು ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಹಾಗೆ ಇವತ್ತಿಗೆ ಸ್ಪೆಷಲ್ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೆ. ಹಾಗೆ ಅನ್ನ ಮತ್ತು ಹಾಗೆ ಒಬ್ಬಟ್ಟಿನ ಸಾಂಬಾರು ಕೂಡ ಮಾಡಿದ್ದೆ. ದೇವ್ರಿಗೆ ಕೂಡ ಇಟ್ಟು ಪೂಜೆ ಮಾಡಿ ನಾವು ಕೂಡ ತಿಂದ್ವಿ. ಆಮೇಲೆ ನಮ್ಮ ಹುಡುಗರಿಗೆ ಸೀರೆ ಉಡಿಸು ಅಂತ ತುಂಬ ತಲೆ ತಿಂತಾಯಿದ್ರು, ಅದಕ್ಕೆ ಸೀರೆ ಉಡಿಸ್ತಾ ಇದ್ದೀನಿ. ನೋಡಲ್ಲಿ ಜೀರೋ ಜೀರೋ ಬರ್ತಾವೆ. ಇಲ್ಲಿ ಸ್ಮೈಲ್ ಸ್ಮೈಲ್ ದುರ್ಗ ಸ್ಮೈಲ್ ಸ್ಮೈಲ್. ಆಟ್ ಮಾಡು. ಆಯ್ತು, ಆಯ್ತು ಮಾಡು. ನೆಕ್ಸ್ಟು ನಾನು ಕೂಡ ರೆಡಿ ಆದೆ. ಈ ಸೀರೆ ತೊಗೊಂಡು ತುಂಬ ವರ್ಷ ಆಗಿತ್ತು, ಇವತ್ತೇ ಫಸ್ಟ್ ಟೈಮ್ ಉಟ್ಕೊಂಡಿರೋದು. ಹಾಗೆ ಒಂದು ಫೋಟೋಸ್ ಹಾಗೆ ವಿಡಿಯೋಸ್ ಕೂಡ ತಗೊಂಡ್ವಿ. ಮತ್ತು ಸಂಜೆ ನಾನೇ ಪೂಜೆ ಮಾಡಿದೆ. ಬೆಳಗ್ಗೆ ನಮ್ಮ ಹಸ್ಬೆಂಡ್ ಮಾಡಿದರು. ಪೂಜೆ ಕೂಡ ಇವಾಗ ಮುಗಿಸಿದ್ದೀನಿ. ಬೆಳಗ್ಗೆ ನಮ್ಮ ಮನೆಯವ್ರು ಪೂಜೆ ಮಾಡಿದ್ರು, ಈಗ ನಾನು ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ರು ಬೆಳಗ್ಗೆ ನಮ್ಮ ಮನೆಯವರು. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಫೋಟೋ ತೊಗೊಂಡು ಬಂದಿದ್ದಾರೆ. ಅದೇ ಬೆಳಗ್ಗೆ ಅನ್ನ ಮಾಡಿದ್ದಿತ್ತು, ಅದೇ ನೈಟ್ ಕೂಡ ತಿಂದ್ವಿ. ನಮ್ಮ ದುರ್ಗ ಒಬ್ಬಟ್ಟು ತಿಂತಾ ಇದ್ದಾಳೆ. ತಿನ್ನು. ಹಲೋ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾಡ್ತಾ ಇರೋದು ವಿಡಿಯೋ. ನಿನ್ನೆದ್ದು ತುಂಬ ಲೇಟಾಗಿತ್ತು, ಸ್ವಲ್ಪ ಟೈರ್ಡ್ ಆಗಿದ್ದೆ, ಹಂಗಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಈಗ ಎದ್ದಿದ್ದೀನಿ. ಆಲ್ರೆಡಿ 7:30 ಆಗಿದೆ. ಇವಾಗ ಕಾಫಿ ಜೊತೆ ಒಂದು ಬಿಸ್ಕೆಟ್ ತಿನ್ನೋಣ ಅಂತ ಹೊಟ್ಟೆ ಹಸಿವಾಗಿತ್ತು. ಕಾಫಿ ಕುಡಿದು ನಮ್ಮ ಹಸ್ಬೆಂಡ್ ಮಟನ್ ತಂದು ಕೊಟ್ಟಿದ್ರು. ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತ ಕಾಲ ಮಟನ್ ಗ್ರೇವಿ ಅಂತ ಮಾಡೋಷ್ಟೊಳಗೇ ಮಧ್ಯಾಹ್ನ ಆಗಿತ್ತು. ಎಲ್ಲ ಕ್ಲೀನ್ ಮಾಡಿ ಕಾಲ ಮಟನ್ ಗ್ರೇವಿ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ಅನ್ನದಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಪರೋಟ ತಂದಿದ್ದೆ. ಪರೋಟ ಕೂಡ ಸುಟ್ಕೊಟ್ಟೆ. ಊಟ ಮಾಡಿ ಒಂದು ರೌಂಡ್ ನಿದ್ದೆ ಕೂಡ ಮಾಡಿ ಎದ್ವಿ. ಮತ್ತು ಸಂಜೆ ಚಂದ್ರ ನೋಡಬೇಕಲ್ವ, ಚಂದ್ರ ಕೂಡ ನೋಡಿದ್ವಿ. ಸೊ ಈಗ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು.